ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 24/10/2022. मीठे बच्चे, बाप के मददगार बन सबको नहीं दुनिया का पुरुषार्थ कराओ. जैसे खुद नॉलेजफुल बने हो ऐसे औरों को भी बनाते रहो. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ತಂದೆಯ ಸಹಯೋಗಿಗಳಾಗಿ ಎಲ್ಲರಿಗೂ ಹೊಸ ಜಗತ್ತಿನ ಪುರುಷಾರ್ಥವನ್ನು ಮಾಡಿಸಿ ಅಂತ ಹೇಳ್ತಾರೆ. ತಂದೆಗೆ ಸಹಯೋಗಿಗಳಾಗಿ ಎಲ್ಲರಿಗೂ ಸಹ ಹೊಸ ಜಗತ್ತಿಗೆ ಹೋಗುವಂತಹ ಪುರುಷಾರ್ಥವನ್ನು ಮಾಡಿಸಿ. ಹೇಗೆ ತಾವು ಜ್ಞಾನಪೂರ್ಣರಾಗಿದ್ದೀರಿ ಹಾಗೆ ಅನೇಕರನ್ನು ಸಹ ಮಾಡ್ತಾ ಇರಿ ಅಂತ ಹೇಳ್ತಾರೆ ಮಾಮ. ಪ್ರಶ್ನೆ: तुम बच्चों को अभी किस स्मृति में रहना है? ಸ್ಮೃತಿ ಕಿ ಕಮಾಲ್ ಕ್ಯಾ ಹೇ? ತಾವು ಮಕ್ಕಳು ಈಗ ಯಾವ ಸ್ಮೃತಿಯಲ್ಲಿ ಇರಬೇಕಾಗಿದೆ? ಸ್ಮೃತಿಯ ಕಮಾಲ್ ಏನಾಗಿದೆ ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. उत्तर: तुम्हें अभी बीज और झाड़ की जो नॉलेज मिली है उस नॉलेज की स्मृति में रहना है. ತಾವು ಮಕ್ಕಳಿಗೀಗೇನು ಬೀಜ ಮತ್ತು ವೃಕ್ಷದ ಜ್ಞಾನ ಸಿಕ್ಕಿದೆ, ಈ ಒಂದು ಜ್ಞಾನದ ಸ್ಮೃತಿಯಲ್ಲಿ ತಾವು ಇರಬೇಕಾಗಿದೆ ಅಂತಾರೆ ಮಾಮ. ಬೀಜ ಮತ್ತು ವೃಕ್ಷದ ಜ್ಞಾನ. इस स्मृति से तुम चक्रवर्ती राजा बन जाते हो. यही है स्मृति की कमाल. ಈ ಸ್ಮೃತಿಯಿಂದ ತಾವು ಚಕ್ರವರ್ತಿ ರಾಜರು ಆಗುತ್ತೀರಿ ಅಂತಾರೆ. ಇದೇ ಸ್ಮೃತಿಯ ಕಮಾಲ್ ಆಗಿದೆ. बाप बच्चों को स्मृति दिलाते हैं. बच्चे, स्मृति आई, तुमने आधा कल्प बहुत भक्ति की है. ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತರಿಸ್ತಾ ಇದ್ದಾರೆ. ಮಕ್ಕಳೇ, ತಮಗೆ ಸ್ಮೃತಿ ಬಂದಿದೆ, ತಾವು ಅರ್ಧ ಕಲ್ಪ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಿ ಅಂತ. अब मैं तुम्हें भक्ति का फल देने आया हूँ. ಶಿವಬಾಬಾ ಹೇಳ್ತಾರೆ, ಈಗ ನಾನು ನಿಮಗೆ ಭಕ್ತಿಯ ಫಲವನ್ನು ಕೊಡೋ ಸಲುವಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ತುಮ್ ಫಿರ್ ಸೆ ವೈಕುಂಠ ಕಾ ಮಾಲಿಕ್ ಬಂತೆ ಹೋ. ತಾವು ನಂತರ ವೈಕುಂಠದ ಮಾಲೀಕರೂ ಆಗುತ್ತೀರಿ. ಜೈಸೆ ಬಾಪ್ ಮೀಠಾ ಹೇ ಐಸೆ ಬಾಪ್ ಕಿ ನಾಲೆಜ್ ಬಿ ಮೀಠಿ ಹೇ. जिसका सिमरन कर सिमर सिमर सुख पाना है. ತಾವು ಪುನಃ ವೈಕುಂಠದ ಮಾಲೀಕರು ಆಗುತ್ತೀರಿ. ಹೇಗೆ ತಂದೆ ಮಧುರ ಆಗಿದ್ದಾರೆ, ಅದೇ ರೀತಿ ತಂದೆಯ ಜ್ಞಾನವೂ ಕೂಡ ಮಧುರ ಆಗಿದೆ. ಈ ಒಂದು ಸ್ಮರಣೆಯನ್ನು ಮಾಡಿ, ತಾವು ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಯಾವ ತಂದೆ ಮಧುರ ಆಗಿದ್ದಾರೆ, ತಂದೆಯ ಜ್ಞಾನವೂ ಕೂಡ ಮಧುರ ಆಗಿದೆ. ಇಂತಹ ತಂದೆಯನ್ನು ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡ್ಕೊಳ್ಬೇಕಾಗಿದೆ. ಗೀತ್ ಜಾಗ್ ಸಜನಿಯಾ ಜಾಗ್ ನವಯುಗ ಆನೆ ವಾಲಾ ಹೇ. ಎದ್ದೇಳಿ ಪ್ರಿಯತಮೇರೆ ಎದ್ದೇಳಿ, ಈಗ ನವಯುಗ ಬರಲಿದೆ ಅಂತ ಗೀತೆಯನ್ನು ನುಡಿಸಲಾಗ್ತದೆ. ಓಂ ಶಾಂತಿ. मीठे मीठे बच्चों ने गीत सुना. आज दीपमाला है. दीपमाला कहा जाता है नए युग को. ಮಧುರಾತಿ ಮಧುರ ಮಕ್ಕಳು, ಗೀತೆಯ ಸಾಲನ್ನು ಕೇಳಿದ್ರಿ. ಇವತ್ತಿನ ದಿನ ದೀಪಾವಳಿಯ ಹಬ್ಬದ ಪ್ರಯುಕ್ತವಾಗಿ ಬಾಬಾ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಇವತ್ತಿನ ದಿನ ದೀಪಾವಳಿ ಆಗಿದೆ. ದೀಪಾವಳಿ ಅಂತ ಹೊಸ ಯುಗಕ್ಕೆ ಹೇಳಲಾಗ್ತದೆ. सतयुग में कोई दीपमाला नहीं मनाई जाती, क्योंकि वहाँ सभी की आत्मा रूपी ज्योति जगी हुई होती है. ಸತ್ಯಯುಗದಲ್ಲಿ ಯಾವುದೇ ದೀಪಾವಳಿಯನ್ನು ಅಲ್ಲಿ ಆಚರಣೆ ಮಾಡೋದಿಲ್ಲ. ಏಕೆಂದರೆ ಅಲ್ಲಿ ಎಲ್ಲರ ಆತ್ಮರೂಪಿ ಜ್ಯೋತಿ ಸದಾಕಾಲ ಬೆಳಗಿರ್ತದೆ, ಸದಾ ಜಾಗೃತ ಆಗಿರ್ತದೆ. ಸದಾ ನಂದಾದೀಪವಾಗಿ
ಎಲ್ಲರ ಆತ್ಮಜ್ಯೋತಿ ಬೆಳಗ್ತಾ ಇರ್ತದೆ. बच्चे जानते हैं कि हम नहीं दुनिया में राज्य भाग लेने का पुरुषार्थ कर रहे हैं श्रीमत पर. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಹೊಸ ಜಗತ್ತಿನಲ್ಲಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವಂತಹ ಪುರುಷಾರ್ಥವನ್ನು ಶ್ರೀಮತದ ಅನುಸಾರವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ. ತುಮ್ ಅಭಿ ತ್ರಿಕಾಲದರ್ಶಿ ಬನೇ ಹೋ. ತಾವು ಮಕ್ಕಳು ಈಗ ತ್ರಿಕಾಲದರ್ಶಿಗಳು ಆಗಿದ್ದೀರಿ. 3 ಕಾಲದ ದರ್ಶನವನ್ನು ತಾವು ಮಾಡಿದ್ದೀರಿ. 3 ಕಾಲ, ಭೂತ, ವರ್ತಮಾನ ಮತ್ತು ಭವಿಷ್ಯ. ಈ 3 ಕಾಲದ ಬಗ್ಗೆ ತಮಗೆ ಗೊತ್ತಿದೆ. ಆದ ಕಾರಣ ತಾವು ತ್ರಿಕಾಲದರ್ಶಿಗಳು ಅಂತ ತಮಗೆ ಕರೆಯಲಾಗ್ತದೆ. फास्ट प्रेजेंट फ्यूचर को जाने वालों को त्रिकालदर्शी कहा जाता है. तुमको अब तीनों कालों की नॉलेज है. 3 ಕಾಲವನ್ನು, ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳ್ಕೊಳ್ಳುವಂಥವರಿಗೆ ತ್ರಿಕಾಲದರ್ಶಿ ಅಂತ ಹೇಳಲಾಗ್ತದೆ. ತಾವೀಗ 3 ಕಾಲದ ಜ್ಞಾನ ತಮಗೆ ಇದೆ. तो तुमको औरों को भी समझाना है. खुद भी कांटों से फूल बनते हो, औरों को भी बनाना है. ಹಾಗಾದರೆ ತಾವು ಬಾಬಾ ತಿಳಿಸ್ತಾ ಇದ್ದರೆ ಅನ್ಯರಿಗೂ ಸಹ ಇದನ್ನು ತಿಳಿಸಿಕೊಡಬೇಕು ಅಂತಾರೆ. ತಾವು ಹೇಗೆ ಸ್ವತಃ ಮುಳ್ಳುಗಳಿಂದ ಹೂಗಳಾಗ್ತೀರಿ, ಹಾಗೆ ಅನೇಕರನ್ನೂ ಸಹ ಮಾಡಬೇಕಾಗಿದೆ. फास्ट की हिस्ट्री जोग्राफी को जानने से फ्यूचर क्या होने वाला है वो भी जान जाते हो. ಹೇಗೆ ಇಂದಿನ ಇತಿಹಾಸ ಭೂಗೋಳವನ್ನು ತಿಳ್ಕೊಳ್ಳೋದ್ರಿಂದ ಹೇಗೆ ಭವಿಷ್ಯವೂ ಕೂಡ ಆಗಲಿದೆ, ಭವಿಷ್ಯದಲ್ಲಿ ಏನಾಗಲಿದೆ ಅದನ್ನೂ ಸಹ ತಿಳ್ಕೊಳ್ತೀರಿ ಅಂತ ಹೇಳ್ತಾರೆ ಮಾಬ. ಇಂದಿನ ಇತಿಹಾಸ ಭೂಗೋಳವನ್ನು ತಿಳ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನಾಗೋರಿದ್ದೇವೆ ಅನ್ನೋದು ಕೂಡ ತಿಳ್ಕೊಳ್ಳಾಗ್ತದೆ. ಫ್ಯೂಚರ್ ಕೋ ಜಾನೆ ಸೆ ಫಾಸ್ಟ್ ಪ್ರೆಸೆಂಟ್ ಕೋ ಬಿ ಜಾನ್ ಜಾತೆ ಹೋ. ಇಸ್ಕೋ ಕಹಾ ಜಾತಾ ಹೈ ನಾಲೆಜ್ಫುಲ್. ಯಾವಾಗ ತಾವು ಭವಿಷ್ಯವನ್ನು ತಿಳ್ಕೊಳ್ತೀರಿ, ಆಗ ಭೂತ ಮತ್ತು ವರ್ತಮಾನವನ್ನು ಕೂಡ ತಾವು ತಿಳ್ಕೊಳ್ತೀರಿ. ಇದಕ್ಕೆ ಏನಂತ ಹೇಳಲಾಗ್ತದೆ, ಜ್ಞಾನ ಅಂತ ಹೇಳಲಾಗ್ತದೆ. फास्ट था कलयुग, प्रेजेंट है संगम युग, फिर फ्यूचर सत्य त्रेता को आना है. ಹೇಗೆ ಹಿಂದೆ ಅಂತೂ ಕಲಿಯುಗ ಇತ್ತು, ಭೂತ ಅಂದ್ರೆ ಕಲಿಯುಗದ್ದು. ನಂತರ ಪ್ರೆಸೆಂಟ್ ವರ್ತಮಾನದ್ದು ಸಂಗಮ ಯುಗ ಆಗಿದೆ ವರ್ತಮಾನದಲ್ಲಿ. ನಂತರ ಭವಿಷ್ಯದಲ್ಲಿ ಸತ್ಯ ತ್ರೇತಾಯುಗ ಬರಲಿದೆ ಅಂತಾರೆ ಮಾಬ. तो तुम बच्चों ने इस चक्र को जान लिया है और नहीं दुनिया में जाने के लिए पुरुषार्थ कर रहे हो और औरों को भी पुरुषार्थ कराने में लगे हुए हो. बाबा के मददगार बन. ತಾವು ಮಕ್ಕಳು ಈ ಚಕ್ರವನ್ನು ತಾವು ತಿಳ್ಕೊಂಡಿದ್ದೀರಿ ಮತ್ತು ಹೊಸ ಜಗತ್ತಿಗೆ ಹೋಗೋ ಸಲುವಾಗಿ ತಾವು ಮಕ್ಕಳು ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ ಮತ್ತು ಅನೇಕರಿಗೂ ಸಹ ಪುರುಷಾರ್ಥವನ್ನು ಮಾಡಿಸೋದ್ರಲ್ಲಿ ತೊಡಗಿದ್ದೀರಿ ಅಂತಾರೆ. ತಾವು ಕೂಡ ಪುರುಷಾರ್ಥ ಮಾಡ್ತಾ ಇದ್ದೀರಿ ಹೊಸ ಜಗತ್ತಿಗೆ ಹೋಗೋ ಸಲುವಾಗಿ ಮತ್ತು ಅನೇಕರಿಗೂ ಸಹ ಮಾಡಿಸ್ತಾ ಇದ್ದೀರಿ. ಬಾಬನಿಗೆ ಸಹಯೋಗಿಗಳಾಗಿ ಅನೇಕರಿಗೆ ಪುರುಷಾರ್ಥ ಮಾಡಿಸೋದ್ರಲ್ಲಿ ತಾವು ತೊಡಗಿದ್ದೀರಿ ಅಂತಾರೆ. ಬಾಪ್ ಹೇ ಸಿಕ್ಕಿಲ್ಲದ ಅವ್ರು ತುಂಬಿ ಸಿಕ್ಕಿಲ್ಲದೆ ಹೋ, ಕ್ಯೂಂಕಿ 5000 ವರ್ಷಕ್ಕೆ ಬಾದ್ ಮಿಲೆ ಹೋ. ತಂದೆನೂ ಕೂಡ ಈಗ ನಮಗೆ ಮತ್ತೆ ಸಿಕ್ಕಿದ್ದಾರೆ. ಮತ್ತೆ ಸಿಕ್ಕಿದ್ದಾರೆ ಅಂತ ಅಂದರೆ ಅರ್ಥ ಏನು? ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥವರು ಅಂತ ಅರ್ಥ. ತಂದೆನೂ ಕೂಡ ಸಿಕ್ಕಿದ್ದಾರೆ, ಹಾಗೆ ತಾವು ಮಕ್ಕಳು ಕೂಡ ಸಿಕ್ಕಿದ್ದೀರಿ. ಯಾಕೆಂದರೆ 5000 ವರ್ಷದ ನಂತರ ಮತ್ತೆ ಪುನಃ ಬಂದು ಇಲ್ಲಿ ಸೇರಿದ್ದೀರಿ. तो बाप आया है सजनियों को श्रृंगार कर नहीं दुनिया में ले जाने. ಈಗ ತಂದೆ ಬಂದಿರೋದೇ ಸಜನಿಯರನ್ನು ಶೃಂಗಾರ ಮಾಡಿ ಹೊಸ ಜಗತ್ತಿಗೆ ಕರ್ಕೊಂಡೋಗೋ ಸಲುವಾಗಿ ತಂದೆ ಬಂದಿದ್ದಾರೆ. बच्चों की बुद्धि में ऊपर से लेकर मूल वतन सूक्ष्म वतन की नॉलेज है. ಮಕ್ಕಳ ಬುದ್ಧಿಯಲ್ಲಿ ಮೇಲಿನಿಂದ ಹಿಡಿದು ಮೂಲವತನ,
ಸೂಕ್ಷ್ಮವತನದ ಜ್ಞಾನ ಇದೆ. बच्चे जानते हैं कि कौन कौन धर्म स्थापक कब और कैसे ऊपर से आकर धर्म स्थापन करते हैं. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಯಾರು ಯಾರು ಧರ್ಮ ಸ್ಥಾಪನೆಯನ್ನು ಯಾವಾಗ ಮತ್ತು ಹೇಗೆ ಮೇಲಿನಿಂದ ಬಂದು ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ ಅಂತ. ಬಾಪ್ನೆ ತುಮಕೋ ನಾಲೆಜ್ಫುಲ್ ಬನಾಯ ಹೈ. ತಂದೆ ಈಗ ತಮ್ಮನ್ನು ಜ್ಞಾನಪೂರ್ಣರನ್ನಾಗಿ ಮಾಡಿದ್ದಾರೆ. ಉಸ್ಕೋ ಮೋಸ್ಟ್ ಬಿಲಿವೆಡ್ ಕಹಾ ಜಾತಾ ಹೈ. ಅವರಿಗೆ ಅತೀ ಪ್ರೀತಿಯ ತಂದೆ ಅಂತ ಹೇಳಲಾಗ್ತದೆ. ಮೀಟೇತೆ ಮೀಠಾ ಹೈ, ಮಧುರಾತಿ ಮಧುರ ಆಗಿದ್ದಾರೆ. ತುಮ್ ಜಾನ್ತೆ ಹೋ ಕಿತನಾ ಮೀಠಾ ಹೈ. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಬಾಬಾ ಎಷ್ಟು ಮಧುರ ಆಗಿದ್ದಾರೆ ಅಂತ. ಮತ್ತು ಬಾಬಾ ನುಡಿಸುವಂತಹ ಈ ಮುರಳಿನೂ ಕೂಡ ಎಷ್ಟು ಮಧುರ ಆಗಿದೆ. ಉಸ್ಕಿ ಮಹಿಮಾ ಅಪರಂಪಾರ ಹೈ ತೋ ಉನ್ಕೆ ವರ್ಷಾ ಕಿ ಮಹಿಮಾ ಭಿ ಅಪರಂಪಾರ ಹೈ. ತಂದೆಯ ಮಹಿಮೆ ಅಪರಂಪಾರ ಆಗಿದೆ ಅಂದಾಗ ತಂದೆ ಕೊಡುವಂತಹ ಆಸ್ತಿನೂ ಕೂಡ ಅಪರಂಪಾರ ಆಗಿದೆ. ನಾಮಿ ಹೈ ಸ್ವರ್ಗ್, ಎವಿನ್, ಪ್ಯಾರಡೈಸ್, ಭವಿಷ್ಯತ್. परमात्मा को कहते हैं गॉड फादर, दुख हरता, सुख करता. ಹೆಸರೇ ನೋಡಿ ಸ್ವರ್ಗ, ಎವಿನ್, ಪ್ಯಾರಡೈಸ್ ಅಂತ ಹೇಳಲಾಗ್ತದೆ, ಜನ್ನತ್ ಅಂತ ಹೇಳಲಾಗ್ತದೆ. ಈ ರೀತಿ ಅನೇಕ ಹೆಸರುಗಳಿಂದ ಸ್ವರ್ಗವನ್ನು ಕರೆಯಲಾಗ್ತದೆ. ಪರಮಾತ್ಮನಿಗೆ ಹೇಳಲಾಗ್ತದೆ ಗಾಡ್ ಫಾದರ್ ಅಂತ. ಸರ್ವರ ದುಃಖಹರ್ತ ಸುಖಕರ್ತ ಅಂತ ಹೇಳಲಾಗ್ತದೆ. तो उनको कितना याद करना चाहिए. ಹಾಗಾದರೆ ಅಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಪರಂತು ಡ್ರಾಮಾ ಅನುಸಾರ ಯಾದ್ ನಹಿ ಆತಾ. ಆದರೆ ನಾಟಕದ ಪ್ಲಾನ್ನ ಅನುಸಾರವಾಗಿ ನೆನಪಿಗೆ ಬರೋದಿಲ್ಲ. ಯಾ ಗೀತ್ ಕಿತನಾ ಅಚ್ಚಾ ಹೈ, ಘರ್ ಮೇ 3-4 ರೆಕಾರ್ಡ್ ಜರೂರ್ ಹೋ. ಈ ಗೀತೆನೂ ಕೂಡ ಎಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಕೂಡ 3-4 ರೆಕಾರ್ಡ್ಗಳು ಅವಶ್ಯವಾಗಿ ಇರಬೇಕು ತಮ್ಮ ಬಳಿ ಅಂತ ಹೇಳ್ತಾರೆ. ಬಾಬನ ಗೀತೆಯನ್ನು ಬಹಳ ಸುಂದರವಾದಂಥ ಗೀತೆಗಳು ಏನಿದ್ದಾವೆ ಆ ಗೀತೆಗಳನ್ನು ನಿಮ್ಮ ಮನೆಯಲ್ಲಿ ಹಾಕ್ಕೊಳ್ಳಿ ಅಂತಾರೆ. ಆಗ ಆ ಗೀತೆಯನ್ನು ಕೇಳೋದ್ರಿಂದ ತಂದೆಯ ನೆನಪು ಬರ್ತದೆ. ब्राह्मण ही जानते हैं कि नहीं दैवी दुनिया स्वराज अर्थात आत्म को अब राज्य मिल रहा है. लौकिक बाप द्वारा जो वर्षा मिलता है वो यह नहीं कहते कि परमात्मा द्वारा मिला है. ಬ್ರಾಹ್ಮಣರೇ ತಿಳ್ಕೊಳ್ತಾರೆ ಹೊಸ ಜಗತ್ತಿನ ದೈವಿ ಜಗತ್ತಿನ ಸ್ವರಾಜ್ಯ ಅರ್ಥಾತ್ ಆತ್ಮಕ್ಕೆ ಈಗ ರಾಜ್ಯ ಸಿಗ್ತಾ ಇದೆ ಅಂತ. ಲೌಕಿಕ ತಂದೆಯ ಮೂಲಕ ಏನು ಆಸ್ತಿ ಸಿಗ್ತದೆ ಅಲ್ಲಿ ಈ ರೀತಿ ಹೇಳೋದಿಲ್ಲ ಪರಮಾತ್ಮನ ಮೂಲಕ ಆಸ್ತಿ ಸಿಕ್ತು ಅಂತ. ತುಮ್ ಜಾನ್ತೆ ಹೋ ಬಾಪ್ ಸೆ ರಾಜ್ಯ ಲಿಯಾ ಫಿರ್ ಗವಾಯ. ತಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ ತಂದೆಯಿಂದ ರಾಜ್ಯ ಸಿಗ್ತದೆ ನಂತರ ಮತ್ತೆ ಕಳ್ಕೊಳ್ತೇವೆ ಅಂತ. ತಂದೆಯಿಂದ ರಾಜ್ಯವನ್ನು ಪಡ್ಕೊಳ್ತೇವೆ ಮತ್ತೆ ಕಳ್ಕೊಳ್ತೇವೆ. ಈಗ ಮತ್ತೆ ಪುನಃ ತಂದೆಯಿಂದ ತೆಗೆದುಕೊಳ್ತಾ ಇದ್ದೇವೆ ರಾಜ್ಯವನ್ನು. ಸತ್ಯುಗ ಮೇ ಗೋರೆ ತೇ ಫಿರ್ ಕಾಲೆ ಬನೆ, ಗಾತೆ ಬಿ ಹೈ ಶ್ಯಾಮ್ ಸುಂದರ್. ಹೇಗೆ ಸತ್ಯಯುಗದಲ್ಲಿ ತಾವು ಸುಂದರರಾಗಿದ್ರಿ ನಂತರ ಕಪ್ಪಾದ್ರಿ, ಗಾಯನವೂ ಕೂಡ ಮಾಡಲಾಗ್ತದೆ ಶ್ಯಾಮ ಸುಂದರ ಅಂತ. ಶ್ಯಾಮತಾ ಅಬ್ ಸುಂದರ್ ಬನ್ನೆ ಕೆ ಲಿಯೆ ಸದ್ಗುರು ಮಿಲಾ ಹೈ. ಹೇಗೆ ಕಪ್ಪಾಗಿದ್ವಿ ಈಗ ಸುಂದರ ಆಗಲಿಕ್ಕೋಸ್ಕರ ಸುಂದರರನ್ನಾಗಿ ಮಾಡಲಿಕ್ಕೋಸ್ಕರನೇ ಈಗ ಸದ್ಗುರು ಸಿಕ್ಕಿದ್ದಾರೆ. ಅಬ್ ಸದ್ಗುರು ಔರ್ ಗೋವಿಂದ್ ದೋನೋ ಕಡೆ ಹೇ. ಫಿರ್ ಕೇತೆ ಹೇ ಬಲಿಹಾರಿ ಗುರು ಆಪ್ಕಿ ತುಮ್ ಶ್ರೀಕೃಷ್ಣ ಬನ್ ರಹೇ ಹೋ. ಈಗ ಸದ್ಗುರು ಮತ್ತು ಗೋವಿಂದ ಇಬ್ಬರೂ ಕೂಡ ನಿಂತಿದ್ದಾರೆ. ನಂತರ ಹೇಳ್ತಾರೆ ಬಲಿಹಾರಿ ಗುರುವಿಗೆ ಬಲಿಹಾರಿ ಆಗಲಾಗ್ತದೆ ಅಂತ.
ತುಮ್ ಶ್ರೀ ಕೃಷ್ಣ ಬನ್ ರಹೆ ಹೋ, ತಾವು ಶ್ರೀಕೃಷ್ಣ ಆಗ್ತಾ ಇದ್ದೀರಿ. ಬಲಿಹಾರಿ ತುಮ್ ಬಚ್ಚೋಂ ಕಿ ಜೋ ತುಮ್ ಐಸಾ ಬನ್ ರಹೆ ಹೋ, वो तो कह देते श्री कृष्ण गहू चराते थे, फिर ब्रह्मा के लिए भी कहते उनकी गौशाला थी, तो गौशाला ना ऐ श्री कृष्ण की ना ब्रह्मा की, गौशाला ಶಿವ ಬಾಬಾ ಕಿ ಹೇ. ಹೇಗೆ ಬಲಿಹಾರಿನೂ ಕೂಡ ತಾವು ಮಕ್ಕಳು ಆಗುತ್ತೀರಿ, ಹೇಗೆ ಈ ರೀತಿ ಆಗ್ತಾ ಇದ್ದೀರಿ. ಅವರಂತೂ ಏನು ಹೇಳ್ಬಿಡ್ತಾರೆ, ಶ್ರೀಕೃಷ್ಣ ಗೋವುಗಳನ್ನು ಕಾಯ್ತಾ ಇದ್ದ ಅಂತ. ನಂತರ ಬ್ರಹ್ಮನಿಗೋಸ್ಕರ ಹೇಳ್ತಾರೆ ಅವ್ರದ್ದು ಕೂಡ ಗೋಶಾಲೆ ಇತ್ತು ಅಂತ. ಆದರೆ ವಾಸ್ತವವಾಗಿ ಗೋಶಾಲೆ ಅಥವಾ ಗೋವುಗಳನ್ನು ಕಾಯ್ತಾ ಇರೋನು ಕೃಷ್ಣ ಅಲ್ಲ, ಬ್ರಹ್ಮನೂ ಕೂಡ ಅಲ್ಲ ಅಂತ ಹೇಳ್ತಾರೆ. ಗೋಶಾಲೆ ಯಾರ್ದು? ಶಿವಬಾಬರವರದೇ ಆಗಿದೆ. ನಾವೆಲ್ಲ ಆತ್ಮಗಳು ಗೋವುಗಳಾಗಿದ್ದೇವೆ. ಗೋವುಗಳನ್ನು ಕಾಯುವಂತಹ ಗೋಪಾಲ ಶಿವಬಾಬರವರೇ ಆಗಿದ್ದಾರೆ. ಅಭಿ ತುಮ್ ಬಚ್ಚೆ ತ್ಯಾರ್ ಕಾ ರಹಸ್ಯ ಭಿ ಸಮಜ್ತೆ ಹೋ, ತುಮ್ ಜಾನ್ತೆ ಹೋ ಕಿ ದೀಪಮಾಲಾ ಹೋತಿ ಹೇ ಸತ್ಯುಗ್ ಮೇ. ತಾವು ಮಕ್ಕಳು ಈಗ ಹಬ್ಬದ ಎಲ್ಲ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ. ಏನೆಲ್ಲ ಹಬ್ಬಗಳನ್ನು ಆಚರಣೆ ಮಾಡಲಾಗ್ತದೆ ಈ ಸಂಗಮ ಯುಗದ ಒಂದು ಯಾದಗಾರ ಆಗಿದೆ ಅಂತಾರೆ ಮಾಬ. ತಾವು ತಿಳ್ಕೊಂಡಿದ್ದೀರಿ ದೀಪಮಾಲೆ ದೀಪಾವಳಿ ಸತ್ಯಯುಗದಲ್ಲಿ ಆಗ್ತದೆ ಅಂತ. ವಹ ಜ್ಯೋತಿ ಜಗಿ ರಹತಿ ಹೇ, ತುಮಾರಿ 21 ಜನ್ಮ ದೀಪಮಾಲಾ ಹೇ. ಹೇಗೆ ಅಲ್ಲಿ ನಿಮ್ಮೆಲ್ಲರ ಆತ್ಮಜ್ಯೋತಿ ಸದಾಕಾಲ ಬೆಳಗಿರ್ತದೆ. ಅಲ್ಲಿ ನಿಮ್ಮದು 21 ಜನ್ಮವೂ ಕೂಡ ದೀಪಾವಳಿನೇ ಅಂತಾರೆ ಮಾಬ. ಇಲ್ಲಾಂದರೆ ಕೇವಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಆದರೆ ಸತ್ಯಯುಗದಲ್ಲಿ ತಮ್ಮದು 21 ಜನ್ಮನೂ ದೀಪಾವಳಿನೇ ಆಚರಣೆ ಇರ್ತದೆ. ಅಲ್ಲಿ ದೀಪಾವಳಿ ಇರ್ತದೆ. ಯಾ ವರ್ಷ ಮನಾತೆ ಹೇ, ಆಜ್ ಮನಾತೆ ಕಲ್ ದೀವಾ ಬೂಜ್ ಜಾತಾ ಹೇ. ಇಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾರೆ. ಇವತ್ತಿನ ದಿನ ಆಚರಣೆ ಮಾಡ್ತಾರೆ, ನಾಳೆ ದಿನ ಜ್ಯೋತಿ ನಂದಿ ಹೋಗಿ ಬಿಡ್ತದೆ. ಅಗರ್ ಸತ್ಯುಗ್ ಮೇ ಮನಾಯಂಗೆ ತೋ ಭಿ कॉरोनेशन उस दिन आतशबाजी जलाते हैं. यह तो पाए पैसे की आतशबाजी खेलते हैं जिससे कहीं एक्सीडेंट हो जाते हैं. ಹೀಗೆ ಸತ್ಯಯುಗದಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ ಅಂದರೆ ಅಲ್ಲಿ ಆ ಒಂದು ದಿನ ಏನು ಮಾಡ್ತಾರೆ, ಸತ್ಯಯುಗದಲ್ಲಿ ಏನು ಪಟ್ಟಾಭಿಷೇಕ ನಡೀತದೆ ಆ ಸಮಯದಲ್ಲಿ ಪಟಾಕಿಯನ್ನು ಅಲ್ಲಿ ಸುಡ್ತಾರೆ, ಖುಷಿಯಿಂದ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ನೋಡಿ ಪಾಯಿ ಪೈಸೆಯ ಪಟಾಕಿಯನ್ನು ಇಲ್ಲಿ ಹಚ್ಚುತ್ತಾರೆ. ಅದರಿಂದ ಎಷ್ಟೋ ಆಕ್ಸಿಡೆಂಟ್ಗಳು ಕೂಡ ಆಗ್ತದೆ, ಎಷ್ಟೆಲ್ಲ ಅನಾಹುತಗಳು ಕೂಡ ಸಂಭವಿಸ್ತದೆ. ವಾತೋ ಬಡಿ ಕಾರ್ನೇಷನ್ ಹೋತಿ ಹೇ. ಅಲ್ಲಂತೂ ಸತ್ಯಯುಗದಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅರ್ಥಾತ್ ಏನು ಪಟ್ಟಾಭಿಷೇಕ ನಡೀತದೆ ಆ ಪಟ್ಟಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತಾರೆ. ಯಾ ರಜಾಯಿ ಮಿಲ್ತಿ ಹೈ ತೋ ವರ್ಷ ಮನಾತೆ ಹೇ. ಇಲ್ಲಿ ರಾಜ್ಯ ಸಿಗ್ತದೆ ಅಂದರೆ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. ಪರಂತು ಇಸ್ ರಜಾಯಿ ಮೇ ಸುಖ ನಹೀ ಹೇ. ಆದರೆ ಈ ರಾಜ್ಯದಲ್ಲಿ ಯಾವುದೇ ಸುಖ ಇಲ್ಲ. ಇಲ್ಲಂತೂ ಏನಿದೆ, ಬರೀ ಭ್ರಷ್ಟಾಚಾರದ ಜಗತ್ತಿದೆ. ಅದಂತೂ ಶ್ರೇಷ್ಠಾಚಾರಿ ಜಗತ್ತಾಗಿತ್ತು. ಬಾಪ್ कहते हैं देखो तुमको कितना समझदार बनाते हैं. बाप को कहा जाता है त्रिलोकीनाथ. ತ್ರಿಲೋಕಿ ಕೆ ಮಾಲಿಕ್ नहीं बनते. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ನೋಡಿ ನಾನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತೇನೆ ಅಂತಾರೆ. ತಂದೆಗೆ ತ್ರಿಲೋಕಿನಾಥ ಅಂತ ಹೇಳಲಾಗ್ತದೆ, ಆದರೆ ತ್ರಿಲೋಕಿಯ ಮಾಲೀಕ ಅಂತೂ ಆಗೋದಿಲ್ಲ. उसमें नॉलेज है, तुमको वैकुंठ का मालिक बनाते हैं. तुमको कितनी खुशी होनी चाहिए.
ಬಾಬಾ ತಿಳಿಸ್ತಾ ಇದ್ದರೆ ತಾವು ವೈಕುಂಠಕ್ಕೆ ತಮ್ಮನ್ನು ಮಾಲೀಕರನ್ನಾಗಿ ಮಾಡಲಾಗ್ತದೆ. ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಅಂತ ಹೇಳ್ತಾರೆ. ಆಧಾ ಕಲ್ಪ ತುಮ್ನೆ ಭಕ್ತಿ ಕಿ ಅಬ್ ಬಾಪ್ ಮಿಲಾ ಹೇ. ತಾವು ಅರ್ಧ ಕಲ್ಪ ಭಕ್ತಿ ಮಾಡಿದ್ರಿ, ಈಗ ತಮಗೆ ತಂದೆ ಸಿಕ್ಕಿದ್ದಾರೆ. ಬಾಪ್ ಅಬ್ ಸ್ಮೃತಿ ದಿಲಾತೆ ಕೇತೆ ಹೇ ಸಿಮರೋ ಸಿಮರೋ ಕಿಸ್ಕೋ. ಈಗ ತಂದೆ ತಾವು ಮಕ್ಕಳಿಗೆ ಸ್ಮೃತಿಯನ್ನು ತರಿಸ್ತಾ ಇದ್ದಾರೆ. ಅರ್ಧ ಕಲ್ಪ ತಾವು ಭಕ್ತಿಯನ್ನು ಮಾಡಿದ್ದೀರಿ, ಈಗ ತಂದೆ ಸಿಕ್ಕಿದ್ದಾರೆ, ಸ್ಮೃತಿ ತರಿಸ್ತಾ ಇದ್ದಾರೆ. ಹೇಳ್ತಾರೆ, ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡ್ಕೊಳ್ಳಿ ಅಂತ. ಯಾರನ್ನು ಸ್ಮರಣೆ ಮಾಡಬೇಕು ಹಾಗಾದರೆ? ಬಾಪ್ ಕೆ ರಚನಾ ಕಿ ನಾಲೆಜ್ ಕೋ. ತಂದೆಯನ್ನು ಮತ್ತು ತಂದೆ ಕೊಡುವಂತಹ, ತಂದೆ ರಚನೆ ಮಾಡುವಂತಹ ಈ ಜ್ಞಾನವನ್ನು, ಬೀಜ ಮತ್ತು ವೃಕ್ಷವನ್ನು. ಇಸ್ ಸ್ಮೃತಿ ಸೆ ತುಮ್ ಚಕ್ರವರ್ತಿ ರಾಜ ಬನ್ ಜಾತೆ ಹೋ. ಬೀಜ ಮತ್ತು ವೃಕ್ಷದ ಸ್ಮೃತಿಯಿಂದ ತಾವು ಚಕ್ರವರ್ತಿ ರಾಜರು ಆಗುತ್ತೀರಿ. ದೇಖಾ ಸ್ಮೃತಿ ಕಿ ಕಮಾಲ್ ಕ್ಯಾ ಸೆ ಕ್ಯಾ ಬನಾತಿ ಹೇ. ಹೇಗೆ ಸ್ಮೃತಿಯ ಕಮಾಲ್ ಏನಾಗಿದೆ ಅನ್ನೋದನ್ನು ನೋಡಿದ್ದೀರಿ ಅಲ್ವಾ? ಏನಿದ್ದವರನ್ನು ಏನನ್ನಾಗಿ ಮಾಡಲಾಗ್ತದೆ. ಇಸ್ಕೋ ಕಹಾ ಜಾತಾ ಹೈ ಸ್ಪಿರಿಚುವಲ್ ನಾಲೆಜ್. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಾಗ್ತದೆ. ಆತ್ಮ ಕಾ ಜೋ ಬಾಪ್ ಹೇ वो नॉलेज सुनाते हैं. गीता में श्री कृष्ण का नाम डाल दिया है. ಹೇಗೆ ಆತ್ಮಕ ಜೋ ಬಾಪ್ ಹೇ, ಆತ್ಮದ ತಂದೆ ಏನಿದ್ದಾರೆ ಅವರು ಜ್ಞಾನವನ್ನು ತಿಳಿಸ್ತಾರೆ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಪರಂತು ಬಾಪ್ ತುಮಕೋ ನಾಲೆಜ್ ದೇ ಅಪ್ನೆ ಸೆ ಭಿ ಊಂಚಾ ಬನಾತೆ ಹೇ. ಆದರೆ ತಂದೆ ನಿಮಗೆ ಜ್ಞಾನವನ್ನು ಕೊಟ್ಟು ತಮಗಿಂತಲೂ ಕೂಡ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ತಮಗಿಂತಲೂ ಸಹ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ ತಂದೆ. ತುಮ್ ವೈಕುಂಠಕ್ಕೆ ಮಾಲೀಕ್ ಬಂತೆ ಹೋ. ತಾವು ವೈಕುಂಠಕ್ಕೆ ಮಾಲೀಕರಾಗ್ತಾ ಇದ್ದೀರಿ. ಜೈಸೆ ಓ ಪಢಾಯಿ ಪಡ್ತೆ ತೋ ಬುದ್ಧಿ ಮೇ ರೇತಾ ಹೈ ಕಿ ಹಮ್ ಬ್ಯಾರಿಸ್ಟರ್ ಬನೆಂಗೆ. ಹೇಗೆ ನೋಡಿ, ಲೌಕಿಕ ಶಿಕ್ಷಣವನ್ನು ಓದೋದ್ರಿಂದ ಅವ್ರ ಬುದ್ಧಿಯಲ್ಲಿ ಇರ್ತದೆ, ನಾವು ಹೋಗಿ ಬ್ಯಾರಿಸ್ಟರ್ ಆಗ್ತೇವೆ ಅಂತ. ತುಮ್ ಜಾನ್ತೆ ಹೋ ಹಮ್ ಬೆಗರ್ ಸೆ ಪ್ರಿನ್ಸ್ ಬನೆಂಗೆ ಫಿರ್ ಮಹಾರಾಜ ಬನೆಂಗೆ. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಈ ಶಿಕ್ಷಣದಿಂದ, ಆಧ್ಯಾತ್ಮಿಕ ಶಿಕ್ಷಣದಿಂದ ನಾವೇನಾಗ್ತೇವೆ, ಬೆಗರ್ ಟು ಪ್ರಿನ್ಸ್ ಆಗ್ತೇವೆ, ನಂತರ ಮಹಾರಾಜರು ಆಗುತ್ತೇವೆ ಅಂತಾರೆ. ಅಬ್ ಬಾಪ್ ಟೀಚರ್ ರೂಪ ಸೆ ಪಡಾ ರೇ ಹೇ. ಈಗ ತಂದೆ ಬಂದು ಟೀಚರ್ ರೂಪದಲ್ಲಿ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ ಅಂದಾಗ ತಾವು ಮಕ್ಕಳು ರಾಜರಿಗಿಂತಲೂ ರಾಜರು ಅಂದರೆ ಮಹಾರಾಜರು ಆಗುತ್ತೀರಿ ಅಂತಾರೆ. ಲೌಕಿಕ್ ಮೇ ಬಚ್ಚಾ 5 ವರ್ಷ ಬಾಪ್ ಕೆ ಪಾಸ್ रहता है, फिर टीचर के पास जाता है. बुढ़ापे में फिर गुरु करते हैं, या तो बाप के बने और बाप टीचर रूप में शिक्षा देते हैं और स्मृति के लिए सद्गति के लिए साथ ले जाते हैं. ಹೀಗೆ ಲೌಕಿಕದಲ್ಲಿ ಮಕ್ಕಳು ಜನ್ಮ ಪಡ್ಕೊಳ್ತಾರೆ ಅಂದರೆ 5 ವರ್ಷದ ತನಕ ಅವರು ತಂದೆಯ ಬಳಿ ಇರ್ತಾರೆ. ನಂತರ ಟೀಚರ್ನ ಬಳಿ ಹೋಗ್ತಾರೆ. ನಂತರ ಯಾವಾಗ ವಯಸ್ಸಾಗ್ತದೋ ಆಗ ಗುರುವಿನ ಬಳಿ ಹೋಗ್ತಾರೆ. ಇಲ್ಲಂತೂ ತಾವು ತಂದೆಯ ಮಕ್ಕಳಾಗಿದ್ದೀರಿ. ತಂದೆ ಟೀಚರ್ ರೂಪದಲ್ಲಿ ತಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಮೊದಲಿಗೆ ತಂದೆ ಜನ್ಮವನ್ನು ಕೊಡ್ತಾರೆ, ನಂತರ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಓದಿಸ್ತಾರೆ. ನಂತರ ಸದ್ಗತಿಗೋಸ್ಕರ ತಂದೆ ತಮ್ಮ ಜೊತೆಯಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಓ ಗುರು ಸಾಥ್ ನಹಿ ಲೇ ಜಾತೆ, ಖುದ್ ಹಿ ಮುಕ್ತಿ ಮೇ ನಹಿ ಜಾತೆ, ಓ ಯಾತ್ರಾ ಮೇ ಲೇ ಜಾತೆ ಹೇ, ತುಮ್ ಭಿ ಪಂಡೆ ಓ ಭಿ ಪಂಡೆ, ಪರಂತು ಓ ಟಿಕ್ಕರ್ ಟೋಬರ್ ಕಿ ಯಾತ್ರಾ ಹೇ.
ಆ ಗುರುಗಳಂತೂ ಎಂದಿಗೂ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಸ್ವತಃ ಮುಕ್ತಿಯಲ್ಲಿಯೂ ಕೂಡ ಹೋಗೋದಿಲ್ಲ. ಅವರು ಯಾತ್ರೆಗೆ ಕರೆದೊಯ್ತಾರೆ. ಭಕ್ತಿ ಮಾರ್ಗದ ಯಾತ್ರೆಯನ್ನು ಮಾಡಲಿಕ್ಕೆ ಆ ಗುರುಗಳು ಕರೆದೊಯ್ತಾರೆ. ತಾವು ಮಾರ್ಗದರ್ಶಿ, ಅವರು ಕೂಡ ಮಾರ್ಗದರ್ಶಿ. ಆದರೆ ಅದು ಏನಾಗಿದೆ, ಕಲ್ಲು ಮಣ್ಣಿನ ಯಾತ್ರೆಯಾಗಿದೆ. ಯಹ ಜ್ಞಾನ ತುಮಕೋ ಹೇ, ಈ ಜ್ಞಾನ ತಮ್ಮಲ್ಲಿ ಇದೆ ಅಂತ ಹೇಳ್ತಾರೆ ಬಾಬಾ. ತುಮಕೋ ಖುಷಿ रहनी चाहिए या स्टूडेंट लाइफ है तो भूलना क्यों चाहिए, परंतु माया वो खुशी रहने नहीं देती है क्योंकि कर्मातीत अवस्था अंत में आएगी. ತಮ್ಮ ಈ ಜೀವನ ವಿದ್ಯಾರ್ಥಿ ಜೀವನ ಅಂತ ಅಂದಾಗ ನೀವು ಇದನ್ನು ಯಾಕೆ ಮರಿಬೇಕು ಅಂತ ಕೇಳ್ತಾರೆ ಬಾಬಾ. ತಮ್ಮ ಮಕ್ಕಳಿಗೆ ಖುಷಿ ಇರಬೇಕು, ಆದರೆ ಮಾಯೆ ಆ ಖುಷಿಯಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಏಕೆಂದರೆ ಕರ್ಮಾತೀತ ಅವಸ್ಥೆ ಅಂತೂ ಅಂತ್ಯದಲ್ಲಿ ಬರ್ತದೆ. ಹೇಳ್ತಾರೆ ಅಲ್ವಾ, ಸ್ಮೃತಿ ಲಬ್ಧ ಅಂತ ಹೇಳ್ತಾರೆ. ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆದುಕೊಳ್ಳಿ, ಆಗ ಕಲಹ ಕ್ಲೇಶಗಳು ಅಲ್ಲಿ ಇರೋದಿಲ್ಲ. ಹೇಳಲಾಗ್ತದೆ ಅಲ್ವಾ, ಜೀವನ್ ಮುಕ್ತಿ ಅಂತ ಹೇಳಲಾಗ್ತದೆ. ಜೈಸೆ ಬಾಪ್ ಮೀಠಾ ಹೈ ವೈಸೆ ಬಾಪ್ ಕಿ ನಾಲೆಜ್ ಮೀಠಿ ಹೈ. ಹೇಗೆ ತಂದೆ ಮಧುರ ಆಗಿದ್ದಾರೆ, ಹಾಗೆಯೇ ತಂದೆಯ ಜ್ಞಾನವೂ ಕೂಡ ಮಧುರ ಆಗಿದೆ. ಬಾಪ್ ಕಿ ಮಹಿಮಾ ಅಪರಂಪಾರ ಹೈ, ಅರ್ಥಾತ್ ಪಾರ್ ನಹಿ ಪಾಯಾ ಜಾತಾ ಹೈ. ತಂದೆಯ ಜ್ಞಾನ ಅಪರಂಪಾರ ಆಗಿದೆ, ಅರ್ಥಾತ್ ಪಾರನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. यहाँ भक्ति में कहा जाता है, तुम यहाँ नहीं कह सकते हो क्योंकि तुमको सारी नॉलेज मिली हुई है. ಇದನ್ನು ಭಕ್ತಿಯಲ್ಲಿ ಹೇಳಲಾಗ್ತದೆ. ತಾವು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ತಮಗೆ ಈ ಎಲ್ಲ ಜ್ಞಾನ ತಮಗೆ ದೊರೆತಿದೆ. तुमको बहुत मीठा बनना है, अपने को देखो कि मेरे में कोई विकार तो नहीं है, किसी का अवगुण तो नहीं देखते, बहुत मीठी ದೃಷ್ಟಿ ರಖನಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ತಾವು ಇಲ್ಲಿ ಬಹಳಷ್ಟು ಮಧುರರಾಗಬೇಕು, ತಮ್ಮನ್ನು ತಾವು ನೋಡ್ಕೊಳ್ಬೇಕು. ನನ್ನಲ್ಲಿ ಯಾವುದೇ ವಿಕಾರಗಳು ಇಲ್ಲ ತಾನೇ, ಯಾವುದೇ ಯಾರದೇ ಅವಗುಣಗಳನ್ನು ನೋಡೋದಿಲ್ಲ ತಾನೇ. ಈ ರೀತಿ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ತಾ ಇರಿ. ಬಹಳ ಮಧುರ ದೃಷ್ಟಿಯನ್ನೇ ಇಟ್ಕೊಳ್ಬೇಕು ಎಲ್ಲರ ಪ್ರತಿಯಾಗಿ ಅಂತಾರೆ ಬಾಬಾ. ಬಾಬಾಕ್ಕೆ ಕಿತನೆ ಬಚ್ಚೆ ಹೇ, ಸಬ್ ಪರ್ ಮಿತಿ ದೃಷ್ಟಿ ಹೈನ. ಬಾಬನಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಎಲ್ಲರ ಮೇಲೂ ಕೂಡ ಮಧುರ ದೃಷ್ಟಿ ಇದೆ ಅಲ್ವಾ ಬಾಬನಿಗೆ. ತುಮಕೋ ಬಿ ಐಸಿ ರಖನಿ ಹೇ, ಹೇಗೆ ಬಾಬನಿಗೆ ಎಲ್ಲ ಮಕ್ಕಳ ಪ್ರತಿಯಾಗಿ ಮಧುರತೆ ಇದೆ, ಮಧುರ ದೃಷ್ಟಿಯನ್ನೇ ಇಟ್ಕೊಳ್ತಾರೆ, ಹಾಗೆ ತಾವು ಕೂಡ ಈ ರೀತಿ ಇಟ್ಕೊಳ್ಬೇಕು, ಬಾಪ್ ಸಮಾನ ಆಗಬೇಕು ಅಂತಾರೆ. ಮನುಷ್ಯ ಯಹ ನೈ ಜಾನ್ತೆ ಕಿ ರಾಧೆ ಕೃಷ್ಣ ಲಕ್ಷ್ಮೀ ನಾರಾಯಣ ಕಾ ಕ್ಯಾ ಸಂಬಂಧ ಹೈ, ಇಸ್ಲಿಯೇ ಚಿತ್ರ ಭಿ ಬನಾಯಾ ಹೈ. ಮನುಷ್ಯರು ಇದನ್ನು ತಿಳ್ಕೊಂಡಿಲ್ಲ, ರಾಧೆ ಕೃಷ್ಣ ಲಕ್ಷ್ಮೀ ನಾರಾಯಣರ ಅದು ಯಾವ ಸಂಬಂಧ ಆಗಿದೆ ಅನ್ನೋದು. ಆದ್ದರಿಂದಲೇ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಏಕೆಂದರೆ ಬಾಲ್ಯದಲ್ಲಿ ರಾಧೆ ಕೃಷ್ಣ ಅವರೇ ಯುವ ಅವಸ್ಥೆಯಲ್ಲಿ, ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಅಂತ ಅವರಿಗೆ ನಾಮಕರಣವನ್ನು ಮಾಡಲಾಗ್ತದೆ. ಆದರೆ ಮನುಷ್ಯರಿಗೆ ಈ ವಿಚಾರ ಗೊತ್ತೇ ಇಲ್ಲ ಅಂತಾರೆ ಮಾವ. छोटेपन में राधे कृष्ण स्वयंवर के बाद लक्ष्मी नारायण बनते हैं. बाबा कर स्मृति दिला रहे हैं कि बच्चे तुम देवता थे. ತಂದೆ ಈಗ ಎಲ್ಲ ಸ್ಮೃತಿಯನ್ನು ತರಿಸ್ತಾ ಇದ್ದಾರೆ. ಮಕ್ಕಳೇ, ತಾವೇ ದೇವತೆಗಳಾಗಿದ್ರಿ. ಬಚ್ಚೆ ಕೇತೆ ಬರೋಬರ್ ತೇ, कहते हैं ब्राह्मण देवी देवता है नमः. ब्राह्मण लोग कहते परंतु जानते नहीं कि ब्राह्मण देवता क्षत्रिय 3 धर्म स्थापन करते हैं. ಹೀಗೆ ಬ್ರಾಹ್ಮಣ ಜನರು ಹೇಳ್ತಾರೆ, ಆದರೂ ಕೂಡ ತಿಳ್ಕೊಂಡಿಲ್ಲ. ಬ್ರಾಹ್ಮಣ, ದೇವತೆ, ಕ್ಷತ್ರಿಯ 3 ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ.
ಹೀಗೆ ಹೇಳಲಾಗ್ತದೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ. तो ब्राह्मणों का बाप है ब्रह्मा और शिव. बाप साधारण रूप में आते हैं. यह रथ मुकर्रर है, ಭಾಗ್ಯಶಾಲಿ ರಥ್. ಬ್ರಾಹ್ಮಣರ ತಂದೆಯಂತೂ ಬ್ರಹ್ಮ ಮತ್ತು ಶಿವಬಾಬಾ ಆಗಿದ್ದಾರೆ. ಬಾಬಾ ಸಾಧಾರಣ ರೂಪದಲ್ಲಿ ಬರ್ತಾರೆ. ಈ ರಥ ಇಲ್ಲಿ ನಿಗದಿಯಾಗಿದೆ, ಭಾಗ್ಯಶಾಲಿಯಾದಂತಹ ರಥ. मनुष्य दीपावली के दिन लक्ष्मी से पैसे मांगने के लिए आवाहन करते हैं. पहले तुम भी मांगते थे, अभी तुम लक्ष्मी नारायण बन रहे हो. ಹೀಗೆ ಮನುಷ್ಯರು ದೀಪಾವಳಿ ದಿನ ವಿಶೇಷವಾಗಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾರೆ. ಎದಕ್ಕೋಸ್ಕರ ಆಹ್ವಾನ ಮಾಡ್ತಾರೆ? ಲಕ್ಷ್ಮಿ ಹತ್ರ ಹಣವನ್ನು ಬೇಡುವುದಕ್ಕೋಸ್ಕರ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾರೆ. ಮೊದಲು ತಾವು ಕೂಡ ಲಕ್ಷ್ಮಿ ಹತ್ರ ಹಣವನ್ನು ಬೇಡ್ತಾ ಇದ್ರಿ ಅಲ್ವಾ? ಈಗ ತಾವೇ ಲಕ್ಷ್ಮೀನಾರಾಯಣ ಆಗ್ತಾ ಇದ್ದೀರಿ ಅಂತ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ಸ್ವಯಂ ಲಕ್ಷ್ಮೀನಾರಾಯಣ ಆಗುವಂಥ ಪುರುಷಾರ್ಥ. यहाँ पर तो भीख ही भीख मांगते हैं, चिल्लाते हैं, पुत्र दो, धन दो. सत्युग में ऐसे नहीं मांगते. ಆದರೆ ಇಲ್ಲಂತೂ ನೋಡಿ ಎಷ್ಟೊಂದು ಭಿಕ್ಷೆ ಬೇಡ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ. ಭಗವಂತ ನಮಗೆ ಮಗುವನ್ನು ಕೊಡು, ಸಂಪತ್ತನ್ನು ಕೊಡು ಅಂತ. ಸತ್ಯಯುಗದಲ್ಲಿ ಈ ರೀತಿ ಯಾರೂ ಸಾಲಿ ಬೇಡೋದಿಲ್ಲ. ಬೇಡೋದು ಅನ್ನುವಂಥ ಶಬ್ದನೇ ಅಲ್ಲಿ ಇರೋದಿಲ್ಲ. शिव बाबा बच्चों के सब भंडारे भरपूर कर देते हैं. बाप तो स्वर्ग रचेंगे, नर्क तोड़े ही रचेंगे. ಶಿವ ಬಾಬಾ ಮಕ್ಕಳ ಎಲ್ಲ ಭಂಡಾರವನ್ನು ಕೂಡ ಭರ್ಪೂರ್ ಮಾಡಿಬಿಡ್ತಾರೆ. ಎಂದಿಗೂ ಸಹ 21 ಜನ್ಮ ಬೇಡೋ ಅವಶ್ಯಕತೆನೇ ಬೀರೋದಿಲ್ಲ. ಬಾಬಾ ಸ್ವರ್ಗವನ್ನು ರಚನೆ ಮಾಡ್ತಾರೆ ಹೊರತಾಗಿ ನರಕವನ್ನಂತೂ ರಚನೆ ಮಾಡೋದಿಲ್ಲ. अभी नरक में बाबा आया है ಸ್ವರ್ಗವಾಸಿ ಬನಾನೆ. ಈಗ ಈ ನರಕದಲ್ಲಿಯೇ ತಂದೆ ಬಂದಿದ್ದಾರೆ ನರಕವಾಸಿ ಇದ್ದವರನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡೋ ಸಲುವಾಗಿ. ಸಭಿ ಪತಿತೆ ಯಹ ನೈ ಜಾನ್ತೆ ಕಿ ಹಮ್ ನರಕವಾಸಿ ಹೇ. ಎಲ್ಲರೂ ಕೂಡ ಪತಿತರೇ ಆಗಿದ್ದಾರೆ, ಆದರೆ ಇದನ್ನು ತಿಳ್ಕೊಂಡಿಲ್ಲ ನಾವು ನರಕವಾಸಿಗಳಾಗಿದ್ದೇವೆ ಅಂತ. ಜೋ ಸ್ವರ್ಗವಾಸಿ ತೇ ಅಬ್ ಹೋ ನರಕವಾಸಿ ಬನೆ ಹೇ, ಅಬ್ ಫಿರ್ ಸ್ವರ್ಗವಾಸಿ ಬನ್ ರಹೇ ಹೋ. ಏನು ಸ್ವರ್ಗವಾಸಿಗಳಾಗಿದ್ದರು, ಈಗ ಅವರು ನರಕವಾಸಿಗಳು ಆಗಿದ್ದಾರೆ. ಈಗ ನಂತರ ಸ್ವರ್ಗವಾಸಿಗಳಾಗ್ತಾ ಇದ್ದೀರಿ. ಶಿವ ಬಾಬಾ ಕಾ ಅಕಾಲ ತಖ್ತ್ ಯಹ ಬ್ರಹ್ಮ ಹೈ, ಜಿಸೆ ಅಕಾಲ ಮೂರ್ತ ಪರಮಾತ್ಮ ಆಕರ್ ಬೈಠತೆ ಹೈ. ಶಿವ ಬಾಬಾರವರ ಅಕಾಲ ತಖ್ತ್ ಅಂದ್ರೇ ಅವರ ಸಿಂಹಾಸನ ಬ್ರಹ್ಮ ಆಗಿದ್ದಾರೆ. ಅದರಲ್ಲಿ ಅಕಾಲ ಮೂರ್ತಿ ಪರಮಾತ್ಮ ಬಂದು ಕುಳಿತುಕೊಳ್ಳುತ್ತಾರೆ. ಆತ್ಮ ಭಿ ಅಕಾಲ ಮೂರ್ತಿ ಹೇ, ಆತ್ಮ ಕಾ ತಖ್ತ್ ಯಾ ಭ್ರುಕುಟಿ ಹೇ. निशानी भी है जो मस्तक में तिलक देते हैं, आजकल बैल को भी तिलक देते हैं. ಆತ್ಮನು ಕೂಡ ಅಕಾಲ ಮೂರ್ತಿಯಾಗಿದೆ. ಆತ್ಮದ ಸಿಂಹಾಸನ ಈ ಭ್ರುಕುಟಿಯಾಗಿದೆ. ಅದರ ಗುರುತನ್ನು ಕೂಡ ಹೇಗೆ ಮಸ್ತಕದಲ್ಲಿ ತಿಲಕವನ್ನು ಇಡಲಾಗ್ತದೆ. ವರ್ತಮಾನದಲ್ಲಿ ಎತ್ತಿಗೂ ಕೂಡ ತಿಲಕವನ್ನು ಇಡ್ತಾರೆ. तो यह भ्रुकुटी ಬ್ರಹ್ಮ और ಶಿವ ಬಾಬಾ दोनों का तख्त है. ಈ ಭ್ರುಕುಟಿ ಅಂದ್ರೇ ಬ್ರಹ್ಮ ಮತ್ತು ಶಿವ ಬಾಬಾರವರ ಇಬ್ಬರ ಸಿಂಹಾಸನ ಆಗಿದೆ. तो मैं आकर नॉलेज देता हूँ, नॉलेज फुल हूँ. ಶಿವ ಬಾಬಾ ತಿಳಿಸ್ತದೆ, ನಾನು ಬಂದು ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತೇನೆ, ಜ್ಞಾನ ಪೂರ್ಣ ಆಗಿದ್ದೇನೆ ಅಂತ ಹೇಳ್ತಾರೆ. ನಾಲೆಜ್ ದೇತಾ ಹೂँ, ನಾಲೆಜ್ ಫುಲ್ ಹೂँ. ಶಿವ ಬಾಬಾ ಜ್ಞಾನಸಾಗರ ಆಗಿದ್ದಾರೆ. ಜ್ಞಾನಸಾಗರ ಆದಂತಹ ತಂದೆ ಬಂದು ಜ್ಞಾನವನ್ನು ಕೊಡ್ತೇನೆ ಅಂತಾರೆ ಬಾಬಾ. ಮೈ ಕೋಯಿ ಸಭಿ ಕೆ ದಿಲೋಂ ಕೋ ನೈ ಜಾನ್ತಾ ಹೂँ, टॉट रीडर नहीं हूँ. दिल के मालिक
कह सकते हो क्योंकि दिल कहा जाता है आत्मा को. ಹೀಗೆ ಶುಭಾಬಾ ತಿಳಿಸ್ತಾ ಇದ್ದಾರೆ, ನಾನು ಎಲ್ಲರ ಮನಸ್ಸನ್ನು ತಿಳ್ಕೊಳ್ಳುವಂಥವನಲ್ಲ ಅಂತಾರೆ. ಥಾಟ್ ರೀಡರ್ ಅಲ್ಲ ಅಂತಾರೆ. ಯಾರು ಯಾವ ವಿಚಾರವನ್ನು ಮಾಡ್ತಾರೆ ಏನಿಲ್ಲ ಇದನ್ನು ತಿಳ್ಕೊಳ್ಳೋದು ನನ್ನ ಡ್ಯೂಟಿ ಅಲ್ಲ ಅಂತಾರೆ. ಆದರೆ ಮನಸ್ಸಿಗೆ ಮಾಲೀಕ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ದಿಲ್ ಅಂದ್ರೇ ಆತ್ಮಕ್ಕೆ ಹೇಳಲಾಗ್ತದೆ. ಆತ್ಮನಲ್ಲಿಯೇ ಮನಸ್ಸಿದೆ ಅಲ್ವಾ, ಆತ್ಮಕ್ಕೆ ಮಾಲೀಕ ಅಂತ ಹೇಳ್ಬೋದು. तो मैं आत्मा का मालिक हूँ, शरीर का मालिक नहीं हूँ. ऐसा साधु लोग कहते हैं ना, मैं मालिक. ಹೀಗೆ ಆತ್ಮಕ್ಕೆ ಮಾಲೀಕ ಆಗಿದ್ದೇನೆ ನಾನು, ಶರೀರದ ಮಾಲೀಕ ಅಲ್ಲ ಅಂತಾರೆ. ಈ ರೀತಿ ಸಾಧು ಜನರು ಕೂಡ ಹೇಳ್ತಾರೆ ನಾನು ಮಾಲೀಕ ಅಂತ. तो मैं अविनाशी आत्म का मालिक हूँ क्योंकि मैं खुद अविनाशी हूँ. तुम विनाशी चीज के मालिक बनते हो क्योंकि तुम एक विनाशी शरीर छोड़ दूसरा लेते हो. ಶುಭಾಬಾ ಹೇಳ್ತಾರೆ, ನಾನು ಮಾಲೀಕ ಆಗಿದ್ದೇನೆ, ನಾನು ಅವಿನಾಶಿ ಆತ್ಮದ ಮಾಲೀಕ ಆಗಿದ್ದೇನೆ. ಯಾಕೆಂದರೆ ನಾನು ಸ್ವತಃ ಅವಿನಾಶಿ ಆಗಿದ್ದೇನೆ ಅಂತ ಹೇಳ್ತಾರೆ. ನೀವು ವಿನಾಶಿ ವಸ್ತುವಿನ ಮಾಲೀಕರಾಗ್ತೀರಿ. ಏಕೆಂದರೆ ತಾವು ಈ ವಿನಾಶ ಆಗುವಂತಹ ಶರೀರವನ್ನು, ಒಂದು ಶರೀರವನ್ನು ಬಿಡ್ತೀರಿ, ಮತ್ತೊಂದು ಶರೀರವನ್ನು ತೆಗೆದುಕೊಳ್ತೀರಿ ಅಂತಾರೆ ಮಾಬಾ. ತುಮ್ ಅಭಿ ವೈಕುಂಠ ಮೇ ಜಾತೆ ಹೋ, ತಾವೀಗ ವೈಕುಂಠದಲ್ಲಿ ಹೋಗುತ್ತೀರಿ. ಇಸ್ಲಿಯೇ ಪಢಾಯಿ ಪಢ್ ರಹೇ ಹೋ, ಆದ್ದರಿಂದಲೇ ತಾವು ಶಿಕ್ಷಣವನ್ನು ಓದ್ತಾ ಇದ್ದೀರಿ. कहते हैं ना, जब तक जीना है तब तक पीना है. ಹೇಳಲಾಗ್ತದೆ ಅಲ್ವಾ, ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿವರೆಗೆ ಈ ಜ್ಞಾನಾಮೃತವನ್ನು ಕುಡಿತಾ ಇರಬೇಕು ಅಂತ. ಜಬ್ ಪಢಾಯಿ ಪೂರಿ ಹೋಗಿ ತಬ್ ಯಾ ಶರೀರ ಹಿ ಚೂಟ್ ಜಾಯೇಗಾ. ಯಾವಾಗ ಶಿಕ್ಷಣ ಪೂರ್ಣ ಆಗ್ತದೋ ಆಗ ಶರೀರವನ್ನೇ ಬಿಟ್ಟು ಹೋಗ್ಲಾಗ್ತದೆ. कहते हैं कि परमात्मा को संकल्प उठा सृष्टि रचने जाओ. ಹೀಗೆ ಹೇಳಲಾಗ್ತದೆ ಅಲ್ವಾ, ಪರಮಾತ್ಮನಿಗೆ ಸಂಕಲ್ಪ ಬಂತು, ಅದರಿಂದ ಸೃಷ್ಟಿಯನ್ನು ರಚನೆ ಮಾಡಿದರು ಅಂತ. ಜಬ್ ಸಮಯ ಹೋಗಾ ತಬ್ ಹಿ ಆ್ಯಕ್ಟ್ ಕರ್ನೆ ಕಾ ವಿಚಾರ ಆಯೇಗಾ ಔರ್ ಆಕರ್ ಪಾರ್ಟ್ ಬಜಾಯೇಗಾ. ಯಾವಾಗ ಸಮಯ ಬರ್ತದೋ ಆಗಲೇ ಪಾತ್ರವನ್ನು ಮಾಡುವಂಥ ವಿಚಾರ ಬರ್ತದೆ ಅಂತ. ನಂತರ ಬಂದು ಪಾತ್ರವನ್ನು ಅಭಿನಯಿಸ್ತಾರೆ. ಬಾಪ್ ಕೇತೆ ಹೇ ಜೈಸೆ ತುಮ್ ಪಾರ್ಟ್ ಬಜಾತೆ ಹೋ ವೈಸೆ ಮೈ ಬಿ ಬಜಾತಾ ಹೂँ. ಶುಭಾಬಾ ಹೇಳ್ತಾರೆ, ಹೇಗೆ ತಾವು ಪಾತ್ರವನ್ನು ಅಭಿನಯ ಮಾಡುತ್ತೀರಿ ಹಾಗೆ ನಾನು ಕೂಡ ಅಭಿನಯಿಸ್ತೇನೆ ಅಂತಾರೆ. ಬಾಕಿ ನಾನು ಎಂದಿಗೂ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ಅಂತಾರೆ ಮಾಬಾ. ಆದ್ದರಿಂದಲೇ ಮೇರಿ ಕಿತನಿ ಮಹಿಮಾ ಹಿ, ಅದರಿಂದಲೇ ನೋಡಿ ನನ್ನದು ಎಷ್ಟೊಂದು ಮಹಿಮೆ ಇದೆ ಅಂತಾರೆ ಮಾಬಾ. ವೈಕುಂಠ ಕಿ ಭಿ ಮಹಿಮಾ ಹೈ, ಸನ್ಯಾಸಿಯೋಂ ಕೋ ಸತ್ಯುಗ್ ಕೆ ಸುಖ ಮಾಲೂಮ್ ನಹೀ ಹೈ. ವೈಕುಂಠದ್ದು ಕೂಡ ಮಹಿಮೆ ಇದೆ. ಸನ್ಯಾಸಿಗಳದ್ದು ನೋಡಿ, ಸತ್ಯುಗದ ಸುಖದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಸನ್ಯಾಸಿಗಳಿಗೆ. ಅಲ್ಲಿನ ಸುಖ ಅಂತೂ ಅವರಿಗೆ ದೊರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. सत्य के लिए भी उन्होंने सुना है ना कि कम्स थे तो समझते वहाँ भी सुख नहीं था. ಸತ್ಯಕ್ಕೋಸ್ಕರನೂ ಕೂಡ ಹೇಗೆ ಅವರು ಕೇಳಿದ್ದಾರೆ ಅಲ್ವಾ, ಅಲ್ಲಿನೂ ಕೂಡ ಕಂಸ ಇದ್ದ ಅಂತ ಹೇಳ್ತಾರೆ. ಆದರೆ ಅಲ್ಲಿನ ಸುಖ ಅನ್ನೋದು ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ವहाँ भी सुख नहीं था तो ऐसे कहते हैं, तो औरों को भी ऐसे सुनाते कि कागविश ಸಮಾನ ಸುಖ ಹೇ. ಅವ್ರು ತಿಳ್ಕೊಳ್ತಾರೆ ಅಲ್ಲಿನೂ ಸುಖ ಇರಲಿಲ್ಲ ಅಂತ. ಆದ್ದರಿಂದಲೇ ಅನ್ಯರಿಗೆ ಹೇಳುವಾಗ ಏನಂತ ಹೇಳ್ತಾರೆ, ಸುಖ ಅನ್ನೋದು ಕಾಗವಿಷ್ಟ ಸಮಾನ ಆಗಿದೆ ಅಂತ. ತೋ ಐಸೆ ಸುನಾಕರ್ ಅವರೋಂಕೋ ಸನ್ಯಾಸ ಕರಾತೆ. ಅವ್ರೇನು ಮಾಡ್ತಾರೆ, ಈ ರೀತಿ ಅನೇಕರಿಗೆ ತಿಳಿಸಿ ಅನ್ಯರನ್ನು ಕೂಡ ಸನ್ಯಾಸವನ್ನು ಮಾಡಿಸ್ತಾರೆ ಅಂತಾರೆ. तुम बच्चे तो स्वर्ग के सुख पाते हो, या तो अंतिम जन्म में मरेंगे भी सभी.
ತಾವು ಮಕ್ಕಳು ಸ್ವರ್ಗದ ಸುಖವನ್ನು ಪಡ್ಕೊಳ್ತೀರಿ. ಇಲ್ಲಂತೂ ಇದಂತೂ ಅಂತಿಮ ಜನ್ಮ ಆಗಿದೆ. ಎಲ್ಲರೂ ಕೂಡ ಸಾಯ್ತಾರೆ, ಯಾರೇನು ಉಳ್ಕೊಳ್ಳೋದಿಲ್ಲ, ಎಲ್ಲರೂ ಕೂಡ ಹೋಗಲೇಬೇಕು. ಮೈ ಆಯಾ ಹೂँ ಲೇನೆ ಕೆ ಲಿಯೆ तो क्या तुम यहाँ ही बैठे रहेंगे? ಮಚ್ಚರೋ ಸದೃಶ್ ಸಬ್ಕೋ ಲೇ ಜಾऊंगा. ಬಾಬಾ ತಿಳಿಸ್ತಾ ಇದ್ದಾರೆ, ಇದು ಕೊನೆ ಅಂತಿಮ ಜನ್ಮ, ಎಲ್ಲರೂ ವಾಪಸ್ ಮನೆಗಂತೂ ಹೋಗಲೇಬೇಕು. ನಾನು ಬಂದಿರೋದೇ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋ ಸಲುವಾಗಿ, ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಬಾಬಾ. ತಾವು ಇಲ್ಲೇ ಕೂತಿರ್ತೀರೇನಾಗಾದರೆ, ನಾನು ನಿಮ್ಮನ್ನು ವಾಪಸ್ ಮನೆ ಕರ್ಕೊಂಡು ಹೋಗೋ ಸಲುವಾಗಿ ಬಂದಿದ್ದೇನೆ, ಹಾಗಾದ್ರೆ ತಾವು ಮಕ್ಕಳು ಇಲ್ಲೇ ಕೂತಿರ್ತೀರೇನು ಅಂತ ಕೇಳ್ತಾರೆ. ಸೊಳ್ಳೆಗಳ ಸಮಾನ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತೇನೆ ಅಂತಾರೆ ಬಾಬಾ. ಯಾರನ್ನೂ ಕೂಡ ಇಲ್ಲಿ ಅಂತೂ ಬಿಟ್ಟು ಹೋಗೋದಿಲ್ಲ. ತೋ ಮಮ್ಮ ಬಾಬಾ ಸದೃಶ್ ಪುರುಷಾರ್ಥಕರ್ ಪದ್ ಲೇನಾ ಚಾಹಿಯೇ. ಮಮ್ಮ ಬಾಬಾರವರ ಸಮಾನ ಪದವಿಯನ್ನು ಪುರುಷಾರ್ಥ ಮಾಡಿ ಪದವಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಮಮ್ಮ ಬಾಬಾರವರು ಪುರುಷಾರ್ಥವನ್ನು ಮಾಡಿದರು, ಅದೇ ರೀತಿ ಅವರನ್ನು ಫಾಲೋ ಮಾಡಿ ಅವರ ಥರ ಪುರುಷಾರ್ಥ ಮಾಡಿ ಪದವಿಯನ್ನು ತೆಗೆದುಕೊಳ್ಬೇಕು. ಬ್ರಹ್ಮಾಮುಖ ವಂಶಾವಳಿ ಹೋನ, ತಾವೆಲ್ಲ ಬ್ರಹ್ಮಾಮುಖ ವಂಶಾವಳಿಗಳು ಆಗಿದ್ದೀರಿ ಅಲ್ವಾ. ಜಿತನೆ ಸತ್ಯುಗ ತ್ರೇತಾ ಮೇ ದೇವತಾ ಹೇ ಹೋಂಗೆ ಉತನೇ ಹಿ ಅಬ್ ಬ್ರಹ್ಮಾಮುಖ ವಂಶಾವಳಿ ಬನನೇ ಹೇ. ಎಷ್ಟು ತಾವು ಸತ್ಯ ತ್ರೇತಾದಲ್ಲಿ ದೇವತೆಗಳಾಗ್ತೀರಿ, ಅಷ್ಟೇ ಈಗ ಬ್ರಹ್ಮಾಮುಖ ವಂಶಾವಳಿಗಳು ಆಗಬೇಕು. तो कायदे अनुसार मात पिता भी है, फिर किसको मुकर्रर किया जाता है संभाल के लिए. ಹೀಗೆ ಕಾಯ್ದೆ ಅನುಸಾರವಾಗಿ ಮಾತಾಪಿತರೂ ಇದ್ದಾರೆ, ನಂತರ ಅನ್ಯರನ್ನು ಇಲ್ಲಿ ನಿಮಿತ್ತ ಮಾಡಲಾಗ್ತದೆ ಸಂಭಾಲನೆ ಮಾಡಲಿಕ್ಕೋಸ್ಕರ. ನಹೇ ನಯೇ ಬಚ್ಚೆ ತೋ ಆತೆ रहेंगे, ಪಢಾಯಿ ಚಲ್ತಿ रहेगी. ಹೊಸ ಹೊಸ ಮಕ್ಕಳು ಬರ್ತಾನೇ ಇರ್ತಾರೆ, ಈ ಶಿಕ್ಷಣ ಅಂತೂ ನಡೀತಾನೇ ಇರ್ತದೆ ಅಂತ್ಯದವರೆಗೂ ಕೂಡ. ವೃದ್ಧಿ ಕೋ ಪಾತೆ रहेंगे, ವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾರೆ. ಪರ್ವರಿಶ್ ಬಹುತ್ ಅಚ್ಚಿ ಕರ್ನಿ ಚಾಹಿಯೇ, ಪಾಲನೆಯನ್ನು ಕೂಡ ಬಹಳ ಚೆನ್ನಾಗಿ ಒಳ್ಳೆ ರೀತಿಯಿಂದ ಪಾಲನೆಯನ್ನು ಮಾಡಬೇಕು ಅಂತಾರೆ. ಓ ಹೇ ಭಾಗವಾನ್, ತುಮ್ ಅವರಾಗಿದ್ದಾರೆ, ಭಾಗವಾನ್ ಆಗಿದ್ದಾರೆ, ಉದೋಟದ ಮಾಲಿ. ತುಮ್ ಜೋ ಸೆಂಟರ್ ಪರ್ ರೇತೆ ಹೋ वो हुई माली, माली को तो पौधों की संभाल करनी चाहिए. ಈಗ ತಾವು ಸೇವಾ ಕೇಂದ್ರದಲ್ಲಿ ಇರ್ತೀರಿ, ಅವರಂತೂ ಮಾಲಿಯಾಗಿದ್ದಾರೆ. ಹೇಗೆ ಮಾಲಿಗಳು ಸಸಿಗಳನ್ನು ಗಿಡಗಳನ್ನು ಹೇಗೆ ಸಂಭಾಲನೆ ಮಾಡಬೇಕು. ಜೋ ಮಾಲಿ ಹಿ ठीक नहीं होगा तो पौधों की क्या संभाल करेगा. ಮಾಲಿನೇ ಸರಿ ಇಲ್ಲ ಅಂದರೆ ಅವರು ಗಿಡಗಳನ್ನು ಸಸಿಗಳನ್ನು ಹೇಗೆ ಸಂಭಾಲನೆ ಮಾಡ್ತಾರೆ. ಜೋ ಮಾಲಿ अच्छा अच्छा बगीचा बनाते हैं तो बागवान देख बहुत खुश होते हैं. ಹೇಗೆ ಮಾಲಿ ಒಳ್ಳೊಳ್ಳೆ ಹೂದೋಟವನ್ನು ತಯಾರು ಮಾಡ್ತಾರೆ ಅಂದರೆ ಹೂದೋಟದ ಮಾಲೀಕ ನೋಡಿ ಅದನ್ನು ಬಹಳಷ್ಟು ಖುಷಿ ಪಡ್ತಾರೆ. फिर बागवान जाते हैं देखने कि किस किसने बड़ा अच्छा बगीचा बनाया है. ನಂತರ ಹೂದೋಟದ ಮಾಲಿ ನೋಡ್ಲಿಕ್ಕೆ ಹೋಗ್ತಾರೆ, ಯಾರ್ಯಾರು ಎಷ್ಟೆಷ್ಟು ಒಳ್ಳೊಳ್ಳೆ ಹೂದೋಟವನ್ನು ತಯಾರಿಸಿದ್ದಾರೆ ಅಂತ. ತುಂಬಿ ಜಾನ್ತೆ ಹೋ ಕಿ ಕೌನ್ ಕೌನ್ ಅಚ್ಚೆ ಮಾಲಿ ಹೇ. ತಮ್ಮ ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ ಯಾರ್ಯಾರು ಒಳ್ಳೊಳ್ಳೆ ಮಾಲಿ ಆಗಿದ್ದಾರೆ ಅಂತ. ಜೋ ಅಚ್ಚೆ ಅಚ್ಚೆ ಮಾಲಿ ಹೇ ಉನ್ಕೋ ಇನಾಮ್ ಭಿ ಮಿಲ್ತಾ ಹೇ. ತುಮ್ ಮಾಲಿಯೋ ಕಿ ಪದಾರ್ ಬಡ್ತಿ ಜಾತಿ ಹೇ. ಯಾರು ಒಳ್ಳೊಳ್ಳೆ ಮಾಲಿಗಳಿದ್ದಾರೋ ಅವ್ರಿಗೆ ಬಹುಮಾನನೂ ಕೂಡ ದೊರೀತದೆ. ತಾವು ಮಾಲಿಗಳಿಗೂ ಕೂಡ ಈ ಒಂದು ಪದಾರ್ ಕೂಡ ತಮ್ಮದು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಂಬಳನೂ ಕೂಡ ಮಾಲಿಗಳ ಸಂಬಳ ಒಳ್ಳೊಳ್ಳೆ ಹೂದೋಟವನ್ನು ತಯಾರು ಮಾಡಿದರೆ ಅವರಿಗೆ ಸಂಬಳನ ಹೇಗೆ ಜಾಸ್ತಿ ಮಾಡ್ತಾರೆ, ಹಾಗೆ ನಿಮಗೂ ಕೂಡ ಏನು ಸಿಗ್ತದೆ ಇಲ್ಲಿ ಪಗಾರ್ ಜಾಸ್ತಿ ಆಗ್ತಾ ಹೋಗ್ತದೆ ತಮ್ಮದು ಅಂತಾರೆ. ಅಭಿ ತುಮ್ ಬಚ್ಚೋಂ ಕೋ ಅಪ್ನಿ ಮಂಜಿಲ್ ಕೋ ಯಾದ್ ಕರ್ನಾ ಹೈ.
क्योंकि तुम्हें अभी वापस घर जाना है तो घर को याद करना पड़े. ಈಗ ತಾವು ಮಕ್ಕಳು ತಮ್ಮ ಮಂಜಿಲನ್ನು ಕೂಡ ನೆನಪು ಮಾಡಬೇಕು ಅಂತಾರೆ. ಏಕೆಂದರೆ ತಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದರಿಂದ ಮನೆಯ ನೆನಪನ್ನು ಕೂಡ ಮಾಡಬೇಕಾಗ್ತದೆ. ಸಿವಾಯ್ ಯಾದಕ್ಕೆ ಶಾಂತಿಧಾಮ್ ನಹಿ ಜಾ ಸಕ್ತೆ. ನೆನಪಿನ ವಿನಃ ಶಾಂತಿಧಾಮಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ನೈ ತೋ ಮೋಚರಾ ಬಹುತ್ ಖಾನಾ ಪಡೇಗಾ, ಪದ್ ಭಿ ಅಚ್ಚಾ ಪಾ ನಹಿ ಸಕೇಂಗೆ. ಇಲ್ಲದೆ ಹೋದರೆ ಭಾಳಷ್ಟು ಶಿಕ್ಷೆಯನ್ನು ತಿನ್ನಬೇಕಾಗ್ತದೆ. ನೆನಪು ಮಾಡದೆ ಹೊರತಾಗಿ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೆನಪು ಮಾಡಿಲ್ಲ ಅಂದರೆ ಭಾಳಷ್ಟು ಶಿಕ್ಷೆಯನ್ನು ಏಟನ್ನು ತಿನ್ನಬೇಕಾಗ್ತದೆ. ಪದವಿನೂ ಕೂಡ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. इस समय जो सूक्ष्म वतन में जाते हैं सर्विस अर्थ जाते हैं. पहले नंबर में बाबा सर्विस करते, सेकंड नंबर में मम्मा, क्योंकि मम्मा को सेकंड नंबर में आना है. ಈ ಸಮಯದಲ್ಲಿ ಯಾರು ಸೂಕ್ಷ್ಮವತನಕ್ಕೆ ಹೋಗ್ತಾರೆ ಅದು ಸರ್ವೀಸ್ನ ಅರ್ಥವಾಗಿ ಹೋಗ್ತಾರೆ. ಮೊದಲನೇ ನಂಬರ್ನಲ್ಲಿ ಬಾಬಾ ಸರ್ವೀಸನ್ನು ಮಾಡ್ತಾರೆ, ಸೆಕೆಂಡ್ ನಂಬರ್ನಲ್ಲಿ ಮಮ್ಮ. ಏಕೆಂದರೆ ಮಮ್ಮಾಕೋ ಸೆಕೆಂಡ್ ನಂಬರ್ ಮೇ ಆನಾ ಹೈ. ಮಮ್ಮಾರವರು ಸೆಕೆಂಡ್ ನಂಬರ್ನಲ್ಲಿ ಬರಬೇಕಾಗಿದೆ. तो तुम बच्चों को भी मम्मा बाबा को ಫಾಲೋ ಕರ್ನಾ ಹೈ. ತಾವು ಮಕ್ಕಳು ಕೂಡ ಈಗ ಮಮ್ಮ ಬಾಬಾರವರನ್ನು ಫಾಲೋ ಮಾಡಬೇಕಾಗಿದೆ ಅಂತಾರೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, बाप समान बहुत मीठा बनना है. सबको मीठी दृष्टि से देखना है. किसी का भी ಅವಗುಣ ನಹಿ ದೇಖ್ನಾ ಹೈ. ತಂದೆಯ ಸಮಾನ ಬಹಳಷ್ಟು ಮಧುರರು ಆಗಬೇಕಾಗಿದೆ. ಎಲ್ಲರನ್ನೂ ಮಧುರ ದೃಷ್ಟಿಯಿಂದಲೇ ನೋಡಬೇಕು ಅಂತ ಹೇಳ್ತಾರೆ ಮಾಬ. ಎಲ್ಲರನ್ನೂ ಮಧುರರನ್ನಾಗಿ ಮಾಡಬೇಕು ಮತ್ತು ಎಲ್ಲರನ್ನೂ ಮಧುರ ದೃಷ್ಟಿಯಿಂದಲೇ ನೋಡಬೇಕು. ಯಾರದೇ ಅವಗುಣಗಳನ್ನು ನೋಡಬಾರದು. सेकेंड पॉइंट, गॉडली स्टूडेंट लाइफ की खुशी में रहना है. जब तक जीना है पढ़ाई रोज पढ़नी है. ಈಶ್ವರಿಯ ವಿದ್ಯಾರ್ಥಿ ಜೀವನದ ಖುಷಿಯಲ್ಲಿಯೇ ಇರಬೇಕಾಗಿದೆ. ಎಲ್ಲಿವರೆಗೆ ಬದುಕಿರ್ತೀರಿ ಅಲ್ಲಿವರೆಗೆ ಶಿಕ್ಷಣವನ್ನು ಪ್ರತಿದಿನ ಓದಬೇಕು ಅಂತ ಹೇಳ್ತಾರೆ ಮಾವ. ಎಲ್ಲಿವರೆಗೆ ಬದುಕಿರ್ತೀರಿ ಅಲ್ಲಿವರೆಗೆ ಶಿಕ್ಷಣವನ್ನು ಪ್ರತಿದಿನವೂ ಕೂಡ ಓದಬೇಕಾಗಿದೆ. ವರದಾನ ಆಗಿದೆ, ಲಗನ್ ಕಿ ಅಗ್ನಿ ದ್ವಾರ ಏಕ್ ದೀಪ್ ಸೆ ಅನೇಕ ದೀಪ ಜಲಾಕರ್ ಸಚ್ಚಿ ದೀಪಾವಳಿ ಮನಾನೆ ವಾಲೆ ಕುಲ್ ದೀಪಕ್ ಭವ. ಲಗನ್ನ ಅಗ್ನಿಯ ಮೂಲಕ ಒಂದು ದೀಪದಿಂದ ಅನೇಕ ದೀಪವನ್ನು ಬೆಳಗಿಸಿ ಸತ್ಯವಾದ ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಕುಲ ದೀಪಕರೂ ಆಗಿರಿ ಅಂತ ಹೇಳ್ತಾರೆ ಮಾಬ. ಲಗನ್ನ ಅಗ್ನಿಯ ಮೂಲಕ ಒಂದು ದೀಪದಿಂದ ಅನೇಕ ದೀಪವನ್ನು ಬೆಳಗಿಸಿ ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಕುಲ ದೀಪಕರೂ ಆಗಿರಿ. आप आत्मारूपी दीपक की लगन एक दीप राज बाप के साथ लगना ही सच्ची दीपावली है. ತಾವು ಆತ್ಮರೂಪಿ ದೀಪಗಳ ಲಗನ್ ಒಬ್ಬ ದೀಪರಾಜ ತಂದೆಯ ಜೊತೆಯಲ್ಲಿ ಜೋಡಿಸೋದೇ ಸತ್ಯವಾದ ದೀಪಾವಳಿ ಆಗಿದೆ. ಜೈಸೆ दीपक में अग्नि होती है ऐसे आप दीपकों में लगन की अग्नि है. ಹೇಗೆ ದೀಪಗಳಲ್ಲಿ ಬೆಂಕಿ ಇರ್ತದೆ ಹಾಗೆ ತಾವೆಲ್ಲ ದೀಪಗಳ ಲಗನ್ ಕೂಡ ಅಗ್ನಿಯಾಗಿದೆ. ಜಿಸಸೆ ಅಜ್ಞಾನತಾ ಕಾ ಅಂಧಕಾರ ದೂರ ಹೋತಾ ಹೈ. ಅದರಿಂದ ಅಜ್ಞಾನತೆಯ ಅಂಧಕಾರ ದೂರ ಆಗ್ತದೆ ಅಂತಾರೆ. ಯಾವಾಗ ಬೆಳಕು ಬರ್ತದೋ
ಬೆಳಕು ಇದ್ದ ಕಡೆ ಅಂಧಕಾರ ಇರುವುದಿಲ್ಲ, ಅಂಧಕಾರ ದೂರ ಆಗಿಬಿಡ್ತದೆ. ಜ್ಞಾನದ ಬೆಳಕು ದೊರೆತಾಗ ಅಜ್ಞಾನ ಅಂಧಕಾರ दूर ಆಗ್ತದೆ. लोग तो दीपावली पर मिट्टी का स्थूल दीपक जगाते हैं, लेकिन आप चैतन्य दीपक, कुल के दीपक और बाप दादा की आशाओं के दीपक हो. ಹೇಗೆ ಜನರು ದೀಪಾವಳಿ ದಿನ ಮಣ್ಣಿನ ಸ್ಥೂಲವಾದಂಥ ದೀಪವನ್ನು ಹಚ್ಚುತ್ತಾರೆ, ಆದರೆ ತಾವು ಚೈತನ್ಯ ದೀಪಗಳು, ಕುಲದ ದೀಪಕರು ಮತ್ತು ಬಾಪ್ ದಾದಾರವರ ಆಶೆಯ ದೀಪಕರು ಆಗಿದ್ದೀರಿ. ಬಾಪ್ ದಾದಾರವರ ಆಶೆಯನ್ನು ಪೂರ್ಣ ಮಾಡುವಂತಹ ದೀಪಕರು. ಆಪ್ಕೆ ಏಕ್ ರಸ್ ಅಟಲ್ ಅಡೋಲ್ जगे हुए दीपक से जब अनेक दीपक जग जाएंगे तब सच्ची दीपावली होगी. ತಾವು ಏಕರಸ, ಅಟಲ, ಅಡೋಲ ಬೆಳಗಿರುವಂತಹ ದೀಪಗಳಿಂದ, ಜಾಗೃತ ಆಗಿರುವಂತಹ ದೀಪಗಳಿಂದ ಯಾವಾಗ ಅನೇಕ ಜ್ಯೋತಿಯನ್ನು ಬೆಳಗಿಸ್ತೀರಿ, ಆಗ ಸತ್ಯ ದೀಪಾವಳಿ ಆಗ್ತದೆ. ಸ್ಲೋಗನ್: समय के महत्व को जान लो तो सर्व प्राप्तियों के खजानों से संपन्न बन जाएंगे. ಸಮಯದ ಮಹತ್ವವನ್ನು ತಿಳ್ಕೊಳ್ಳಿ, ಆಗ ಸರ್ವ ಪ್ರಾಪ್ತಿಗಳ ಖಜಾನೆಗಳಿಂದ ತಾವು ಸಂಪನ್ನರೂ ಆಗುತ್ತೀರಿ ಅಂತ ಹೇಳ್ತಾರೆ. ಸಮಯದ ಮಹತ್ವವನ್ನು ತಿಳ್ಕೊಂಡಾಗ ಸರ್ವ ಪ್ರಾಪ್ತಿಗಳ ಖಜಾನೆಗಳಿಂದ ತಾವು ಸಂಪನ್ನರು ಆಗುತ್ತೀರಿ. ಅಚ್ಚಾ, ಓಂ ಶಾಂತಿ.
ಗೋ